ಬನ್ನಿ ನಾವೆಲ್ಲರೂ ಭಾರತೀಯರು, ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬರಬೇಕಾದ್ರೆ ಈ ಪ್ರವಾದಿ ಪೈಗಂಬರು ಒಂದು ದಿವಸನೊಳಗೆ ಏನ್ರಿ ಇಡೀ ಜಗತ್ತಿನೊಳಗೆ ಯಾವುದೋ ಒಂದು ಸಮಯ ಇಲ್ಲ. ಇಂಡೋನೇಷ್ಯಾದೊಳಗೆ ಮುಂಜಾನೆ ಅಜಾನ್ ಆಕೈತ್ರಿ. ಇಂಡೋನೇಷ್ಯಾ, ಮಲೇಷ್ಯಾ, ಅದೇ ರೀತಿಯಾಗಿ ಅಫ್ಘಾನಿಸ್ತಾನ, ಪಾಕಿಸ್ತಾನ್, ಇಂಡಿಯಾಗೆ ಬರೋ ತನಕ ಏನ್ರಿ 1:15 ಟೈಮ್ ಜೋಹರ್ ನಮಾಜ್ ಟೈಮ್ ಆಗಿರ್ತೈತಿ. ಇಲ್ಲಿ ಅಜಾನ್ ಆಕೈತಿ. ಇದರಿಂದ ಹಿಡಿದು ಮತ್ತೆ ಇಲ್ಲಿ ಇಂಡಿಯಾದಿಂದ ಹಿಡಿದು ಮತ್ತೆ ಬಾಂಗ್ಲಾದೇಶ, ಇದೇ ರೀತಿಯಾಗಿ ಸಿಂಗಾಪುರ ಹಿಡಿದು ಏನ್ರಿ ಮಕ್ಕಾ ಪಟ್ಟಣಕ್ಕೆ ಹೋಗೋ ತನಕ ಏನಾಕೈತ್ರಿ ಮಗರಿಬ್ ನಮಾಜ್ ಸಂಜೆ ಆಗಿರ್ತೈತಿ. ಮತ್ತು ಆ ಸಂಜೆ ಆದಮೇಲೆ ಮತ್ತೆ ಮುಂಜಾನೆ ಅಜಾನ್ ಎಲ್ಲಿ ಶುರು ಆಕೈತ್ರಿ? ಮಲೇಷ್ಯಾದೊಳಗೆ ಮತ್ತೆ ಚಾಲು ಆಕೈತಿ. ಇಡೀ ಜಗತ್ತಿನೊಳಗೆ ಬರೇ ಮುಸಲ್ಮಾನರ ಸಲುವಾಗಿ ಅಲ್ರಿ, ಆ ಎಲ್ಲ ಮಾನವ ಕುಲ ಸಲುವಾಗಿ ಸಾರಿ ಹೋಗಿರುವಂಥ ಪ್ರವಾದಿ ಪೈಗಂಬರ್ ಇದು ಅಜಾನದ ಅರ್ಥ ಐತಿ. ನಾವೆಲ್ಲರೂ ಕೂಡಿ ಆ ಪ್ರವಾದಿ ಪೈಗಂಬರ್ ಸಾರಿ ಹೋಗಿರುವಂಥ ಸಂದೇಶ ಮ್ಯಾಗ ನಡೆದು ಅಂದ್ರೆ ಇವತ್ತು ನಮ್ಮ ಗದ್ದಿನಕಿರಿ ಗ್ರಾಮನೊಳಗೆ ಹಿಂದೂ ಬಾಂಧವರು, ನಮ್ಮ ಹಿರಿಯರು, ಗದ್ದಿನಕಿರಿ ಗ್ರಾಮಿನವರು, ನಮ್ಮ ಸ್ವಾಮೀಜಿಯವರು, ನಮ್ಮ ಇವರೆಲ್ಲರೂ ಕೂಡಿ ನಾವು ಏನು ಪ್ರೀತಿಯಿಂದ ಕೂಡಿವಲ್ರಿ, ಇದೀ ಪ್ರೀತಿ ಪ್ರೇಮ ನಾವು ಕೂಡಿದ್ರೆ ಒಂದು ಟೈಮ್ ಬಂದಿತ್ತು ರೀ. ನಮ್ಮ ಭಾರತ ದೇಶ ಇಡೀ ಜಗತ್ತಿನೊಳಗೆ ಶ್ರೇಷ್ಠ ಆಗುವಂಥ ದೇಶ ಆಕೈತಿ. ಇಂಥ ಸಂದರ್ಭದಲ್ಲಿ ಈ ನಮ್ಮ ಗದ್ದಿನಕಿರಿ ಗ್ರಾಮ ಆಜಾದ್ ಶಿಕ್ಷಣ ಸಂಸ್ಥೆಯ ಹಿರಿಯರು ಮತ್ತು ನಮ್ಮ ಧರ್ಮ ಪಂಡಿತರು ಈ ವಿದ್ಯಾರ್ಥಿಗೆ ಎಲ್ಲ ಗಣ್ಯರ ಹಿರಿಯರ ಮುಂದೆ 4 ಮಾತಾಡುವಂಥ ಸಮಯ ಕೊಟ್ಟರು. ತಮ್ಮೆಲ್ಲರಿಗೆ ಕೃತಜ್ಞತೆ, ಶುಕ್ರಿಯಾ, ಧನ್ಯವಾದನ ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ. ಉರ್ದು ಕವಿ ಹೇಳ್ತಾನ, ಗಮೆ ಮುಸ್ತಫಾ ಜಿನ್ಕೆ ಸೀನೆ ಮೇ ಹೇ ಜಹಾ ಕಹೀ ಬಿ ಹೋ ಮದೀನೆ ಮೇ ಹೇ. ಪ್ರವಾದಿ ಪೈಗಂಬರ್ ಕೊಟ್ಟಿರುವಂಥ ದಾರಿ, ಅವ್ರು ಕೊಟ್ಟಿರುವಂಥ ಪ್ರೀತಿ ಪ್ರೇಮ ನಮ್ಮಲ್ಲಿ ಇತ್ತಂದ್ರೆ ನಾವು ಗದ್ದಿನಕಿರಿಯಾಗ ಅದೀವಿ. ಆದ್ರೆ ನಾವು ಎಲ್ಲಿ ಅದೀವಪ್ಪ ಅಂದ್ರೆ ಮದೀನಾದೊಳಗೆ ಅದೀವಿ ನಾವು. ಇದು ಯಾವಾಗ ಬರ್ತೈತ್ರಿ ಅಂದ್ರೆ ನಮ್ಮ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೇ ಒಂದು ಮುಸ್ಲಿಂ ಸಮಾಜಕ್ಕೆ ಸೇರಿದರಲ್ಲ, ಸಮಸ್ತ ಇಡೀ ಮಾನವ ಕುಲಕ್ಕೆ ಮೊಹಮ್ಮದ್ ಪೈಗಂಬರು ಪ್ರವಾದಿಯಾಗಿ ಬಂದಾರ. ಆದ ಕಾರಣ ಅವರಿಗೆ ಆ ಭಗವಂತ ಪರಮಾತ್ಮ ಅಲ್ಲ ಹೇಳ್ತಾನ್ರಿ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್. ಜಗತ್ತಿನ ಎಲ್ಲ ಜಗತ್ತಿನಿರುವಂಥ ಎಲ್ಲ ಮಾನವ ಸಲುವಾಗಿ ಪ್ರವಾದಿ ಮೊಹಮ್ಮದ್ ಪೈಗಂಬರು ಪ್ರವಾದಿಯಾಗಿ ಬಂದರು.